ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಬೆಂಗಳೂರಿನಲ್ಲಿ ನಮಗೊಂದು ಸ್ವಂತ ಸೈಟ್ ಇರಬೇಕು, ಅಲ್ಲೊಂದು ಪುಟ್ಟ ಮನೆ ಕಟ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ಮಧ್ಯಮ ವರ್ಗದವರ ಕನಸು. ಅದೇ ಕಾರಣಕ್ಕೆ ಲಕ್ಷಾಂತರ ಜನ BDA ಸೈಟ್ಗಾಗಿ ವರ್ಷಗಟ್ಟಲೆ ಕಾಯ್ತಿರ್ತಾರೆ. ಇದೀಗ ಆ ಕಾಯುವಿಕೆಗೆ ಕೊನೆಗೂ ತೆರೆ ಬಿದ್ದಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ BDA ಬಹುನಿರೀಕ್ಷಿತ ಡಾಕ್ಟರ್ ಕೆ ಶಿವರಾಮ ಕಾರಂತ ಬಡಾವಣೆಯಲ್ಲಿ ವಸತಿ ನಿವೇಶನಗಳ ಹಂಚಿಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಮಾಡಿದೆ. ಈ ಸಂಬಂಧ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗ್ತಿದೆ. ಆದರೆ ಈ ಖುಷಿಯ ನಡುವೆ ಸಾಮಾನ್ಯ ಜನರಿಗೆ BDA ದೊಡ್ಡ ಶಾಕ್ ಒಂದನ್ನು ಕೊಟ್ಟಿದೆ. ಇದರ ಜೊತೆಗೆ 5 ವರ್ಷದೊಳಗೆ ಮನೆ ಕಟ್ಟದಿದ್ರೆ ಸೈಟ್ ವಾಪಸ್ ಪಡೆಯುವ ಬಿಗ್ ವಾರ್ನಿಂಗ್ ಅನ್ನು ಸ್ವತಃ CM DK ಶಿವಕುಮಾರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಶಿವರಾಮ ಕಾರಂತ ಬಡಾವಣೆಯಲ್ಲಿ ಸೈಟ್ ಬೆಲೆ ಈಗ ಎಷ್ಟಾಗಿದೆ? ಯಾರಿಗೆಲ್ಲ ಸೈಟ್ ಸಿಗಲಿದೆ? 5 ವರ್ಷದ ಹೊಸ ರೂಲ್ಸ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಚಾರಗಳ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗಸ್ಟ್ 5ರಿಂದ ಆನ್ಲೈನ್ ಅರ್ಜಿ ಆಹ್ವಾನ. ಯಾರಿಗೆ ಎಷ್ಟು ಸೈಟ್? ಸ್ನೇಹಿತರೆ, ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ BDA ಈಗ ಆಕ್ಟಿವ್ ಆಗಿದೆ. ಉತ್ತರ ಬೆಂಗಳೂರಿನಲ್ಲಿ 3069 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಪ್ರತಿಷ್ಠಿತ ಡಾಕ್ಟರ್ ಕೆ ಶಿವರಾಮ ಕಾರಂತ ಬಡಾವಣೆಯ ಸೈಟ್ಗಳಿಗೆ ಆಗಸ್ಟ್ 5ರಿಂದಲೇ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಒಟ್ಟು 34,000 ಸೈಟ್ಗಳಲ್ಲಿ ಮೊದಲ ಹಂತದಲ್ಲಿ 6,000 ಸೈಟ್ಗಳನ್ನು ಮಾತ್ರ ಸಾರ್ವಜನಿಕರಿಗೆ ಹಂಚಿಕೆ ಮಾಡಲಾಗ್ತಾ ಇದೆ. ಇನ್ನು ಭೂಮಿ ಕಳೆದುಕೊಂಡ ರೈತರಿಗೆ 20/30 ಅಳತೆಯ 18,000 ಸೈಟ್ ಹಾಗೂ ಕಂದಾಯ ನಿವೇಶನದಾರರಿಗೆ 3,200 ಸೈಟ್ಗಳನ್ನು ಮೀಸಲಿಡಲಾಗಿದೆ. ಇದೇ ಆಗಸ್ಟ್ 5ರಂದು CM DK ಶಿವಕುಮಾರ್ ಅವರು ಸಾಂಕೇತಿಕವಾಗಿ ರೈತರಿಗೆ ಸೈಟ್ ಹಂಚಿಕೆ ಮಾಡಲಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ BDA ಬಳಿ ಈಗಾಗಲೇ 16,000ಕ್ಕೂ ಹೆಚ್ಚು ಹಳೆಯ ಅರ್ಜಿಗಳು ಪೆಂಡಿಂಗ್ ಇವೆ. ಈ ಹಿಂದೆ ಅರ್ಜಿ ಸಲ್ಲಿಸಿ ಸೈಟ್ ಸಿಗದೆ ಇರೋರು ಈ ಬಾರಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬಹುದು. ಹಳೆಯ ಅರ್ಜಿಗಳ ಹಿರಿತನದ ಆಧಾರದ ಮೇಲೆ ಮೊದಲ ಆದ್ಯತೆ ನೀಡಿ ಸೈಟ್ ಹಂಚಿಕೆ ಮಾಡಲಾಗುವುದು ಅಂತ BDA ತಿಳಿಸಿದೆ. ಬೆಲೆ ದಿಢೀರ್ ಏರಿಕೆ. 30/40 ಸೈಟ್ಗೆ ಈಗ 72 ಲಕ್ಷ. ಇನ್ನು ಸೈಟ್ ಬೆಲೆಯ ವಿಚಾರಕ್ಕೆ ಬಂದ್ರೆ BDA ಸಾಮಾನ್ಯ ಜನರಿಗೆ ಅಕ್ಷರಶಃ ಬಿಗ್ ಶಾಕ್ ಕೊಟ್ಟಿದೆ. 2023ರ ಕೊನೆಯಲ್ಲಿ ಪ್ರತಿ ಚದರ ಅಡಿಗೆ 4,900 ರೂಪಾಯಿ ದರ ನಿಗದಿಪಡಿಸಲಾಗಿತ್ತು. ಇದೇ ಹೆಚ್ಚಾಯಿತು ಅಂತ ಆಗ ಆಕ್ಷೇಪಗಳು ಕೇಳಿ ಬಂದಿದ್ವು. ಆದರೆ ಈಗ ಅದನ್ನ ಏಕಾಏಕಿ 6,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಅಂದ್ರೆ ಪ್ರತಿ ಚದರ ಅಡಿಗೆ ಬರೋಬ್ಬರಿ 1,100 ರೂಪಾಯಿ ಹೆಚ್ಚಿಸಲಾಗಿದೆ. ಇದರ ಎಫೆಕ್ಟ್ ಎಷ್ಟಾಗಿದೆ ಅಂದ್ರೆ 59 ಲಕ್ಷ ರೂಪಾಯಿ ಇದ್ದ ಒಂದು 30/40 ಅಳತೆಯ ಸೈಟಿನ ಬೆಲೆ ಈಗ ಬರೋಬ್ಬರಿ 72 ಲಕ್ಷ ರೂಪಾಯಿಗೆ ಜಿಗಿದಿದೆ. ಮೂಲಗಳ ಪ್ರಕಾರ ಈ ಬಡಾವಣೆಯಲ್ಲಿ 30/40 ಸೈಟ್ಗಳೇ ಹೆಚ್ಚಾಗಿವೆ. ಮಾರುಕಟ್ಟೆ ಬೆಲೆಗಿಂತ BDA ದರ ಕಡಿಮೆಯೇ ಇದ್ರೂ ಮಧ್ಯಮ ವರ್ಗದವರಿಗೆ 72 ಲಕ್ಷ ಕೊಟ್ಟು ಸೈಟ್ ತಗೊಳ್ಳೋದು ಅಸಾಧ್ಯದ ಮಾತೇ ಸರಿ. ಕಡಿಮೆ ಬೆಲೆಯಲ್ಲಿ ಸೂರು ಒದಗಿಸಬೇಕಾದ BDA ಈಗ ರಿಯಲ್ ಎಸ್ಟೇಟ್ ಕಂಪನಿಯಂತೆ ವರ್ತಿಸ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 5 ವರ್ಷದಲ್ಲಿ ಮನೆ ಕಟ್ಟದಿದ್ರೆ ಸೈಟ್ ವಾಪಸ್, CM ಎಚ್ಚರಿಕೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೈಟ್ ಮಾಲೀಕರಿಗೆ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು BDA, CITB ಅಥವಾ ಯಾವುದೇ ಸೊಸೈಟಿಯಿಂದ ಸೈಟ್ ಪಡೆದಿದ್ರೂ 5 ವರ್ಷದ ಒಳಗೆ ಅಲ್ಲಿ ಮನೆ ಕಟ್ಟಲೇಬೇಕು. ಇಲ್ಲವಾದ್ರೆ ಆ ಸೈಟ್ ಅನ್ನ ಸರ್ಕಾರವೇ ವಾಪಸ್ ಪಡೆಯಲಿದೆ ಎಂದಿದ್ದಾರೆ. ಸರ್ಕಾರ ನಿವೇಶನ ಕೊಟ್ಟಿರೋದು ಮನೆ ಕಟ್ಕೊಳ್ಳೋದಿಕ್ಕೆ. ಆದ್ರೆ ಕೆಲವರು 20-30 ವರ್ಷವಾದ್ರೂ ಮನೆ ಕಟ್ಟದೆ ಕೇವಲ ಹೂಡಿಕೆ ಅಂತ ಖಾಲಿ ಬಿಡ್ತಾರೆ. ಇದರಿಂದ ಆ ಜಾಗದಲ್ಲಿ ಕಸ ತುಂಬಿ ತ್ಯಾಜ್ಯದ ರಾಶಿಯಾಗ್ತಾ ಇದೆ. ಇನ್ಮುಂದೆ ಹಾಗೆ ಮಾಡೋ ಹಾಗಿಲ್ಲ. ಕನಿಷ್ಠ ಕಾಂಪೌಂಡ್ ಅಥವಾ ಒಂದು ಚಿಕ್ಕ ಮನೆಯನ್ನಾದ್ರೂ ಕಟ್ಟಲೇಬೇಕು. ಖಾಲಿ ಬಿಟ್ರೆ ಸೈಟ್ ಪಡೆದ ಹಣಕ್ಕೆ ಬಡ್ಡಿ ಸೇರಿಸಿ ವಾಪಸ್ ಕೊಟ್ಟು ಸೈಟನ್ನು ಮುಟ್ಟುಗೋಲು ಹಾಕೊಳ್ತೀವಿ, ಜೊತೆಗೆ 2ರಷ್ಟು ಟ್ಯಾಕ್ಸ್ ಹಾಕ್ತೀವಿ ಅಂತ CM ವಾರ್ನಿಂಗ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಬೆಂಗಳೂರಿನಲ್ಲಿ BDA ಸೈಟ್ ಅನ್ನೋದು ಸಾಮಾನ್ಯ ಜನರ ಕೈಗೆಟುಕದ ಕನಸಾಗಿ ಬದಲಾಗ್ತಾ ಇರೋದಂತೂ ಸುಳ್ಳಲ್ಲ. ಈ ಬಗ್ಗೆ ನೀವೇನು ಹೇಳ್ತೀರಿ? BDA ಸೈಟ್ಗೆ 72 ಲಕ್ಷ ರೂಪಾಯಿ ನಿಗದಿ ಮಾಡಿರೋದು ಸರಿಯಾ? ಮತ್ತು 5 ವರ್ಷದಲ್ಲಿ ಮನೆ ಕಟ್ಟದೇ ಇದ್ರೆ ಸೈಟ್ ವಾಪಸ್ ಪಡೆಯುವ ಸರ್ಕಾರದ ಹೊಸ ರೂಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು BDA ಸೈಟ್ ನಿರೀಕ್ಷೆಯಲ್ಲಿರುವ ನಿಮ್ಮ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಅಪ್ಡೇಟ್ಸ್ಗಳಿಗಾಗಿ
ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.